ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋದಲ್ಲಿ ಮೊಸರನ್ನಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಸೈಡ್ಸ್ ಮೆಣಸಿನಕಾಯಿ ಗೊಜ್ಜು. ಇದು ನೀವು ಒಂದು ಸತಿ ಮಾಡ್ಕೊಂಡು ತಿನ್ನೋಡಿ, ಖಂಡಿತವಾಗ್ಲೂ ಮತ್ತೆ ಮತ್ತೆ ನಿಮ್ಮ ಮನೇಲಿ ಈ ಒಂದು ಮೆಣಸಿನಕಾಯಿ ಗೊಜ್ಜನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ತೀರಾ. ಒಂದು ಬಟ್ಲಿಗೆ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ಅದನ್ನು ನೆನೆಕಿಡಿ. ಫಸ್ಟು ಜ್ವರ ಬಂದಂಥ ಟೈಮಲ್ಲಿ ಬಾಯಿಗೆ ಏನಾದರೂ ರುಚಿಯಾಗಿ ಖಾರವಾಗಿ ಹುಳಿಯಾಗಿ ಬೇಕು ಅಂತ ಅನ್ಸುತ್ತಲ್ವ, ಅಂಥ ಟೈಮಲ್ಲಿ ಈ ಒಂದು ಮೆಣಸಿನ್ಕಾಯಿ ಗೊಜ್ಜನ್ನ ಮಾಡ್ಕೊತೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಮೆಣಸಿನ್ಕಾಯಿ ಗೊಜ್ಜನ್ನ ಮಾಡೋಕ್ಕೆ ಮೇಯ್ನ್ ಬೇಕಾಗಿರೋದು ಮೆಣಸಿನ್ಕಾಯಿ. ತುಂಬ ಸಣ್ಣ ಮೆಣಸಿನ್ಕಾಯಿಯನ್ನೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ, ಅಂದರೆ ತುಂಬ ಖಾರ ಇರುವಂಥ ಎಳೆ ಮೆಣಸಿನ್ಕಾಯಿ ಆದರೆ ನಡೆಯುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ದು 3 ಈರುಳ್ಳಿನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗೂ ಬೇಡ, ತುಂಬ ದಪ್ಪಾಗೂ ಬೇಡ, ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಪೂರ್ತಿ ಬೆಳ್ಳುಳ್ಳಿನ ಚಿಕ್ಕದಾಗಿ ನೀವಿಲ್ಲಿ ನೋಡ್ಬೋದು, ಸಿಪ್ಪೆ ತಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿನ ತಗೊಳ್ಳಿ. ಹಾಗೆ ಕಡಲೆಬೇಳೆ, ಇದು ಮೇಯ್ನ್ ಬೇಕಾಗಿರುವಂತಹದ್ದು. ಇದಾದಮೇಲೆ ಈ ಮೆಣಸಿನ್ಕಾಯಿನ ನೀವು ಫಸ್ಟು ತೊಳ್ಕೊಳ್ಳಿ ನೀಟಾಗಿ. ತೊಳ್ಕೊಂಡಾದ್ಮೇಲೆ ತೊಟ್ಟನ್ನ ಚೂರು ಮುರಿರಿ. ಅದಾದಮೇಲೆ ಒಂದು ಪಿನ್ನು ಅಥವಾ ಒಂದು ಚಾಕು, ಇವೆರಡರಲ್ಲಿ ಯಾವುದಾದ್ರೂ ಆಗುತ್ತೆ. ಹೀಗೆ ಮೇಲಿಂದ ಕೆಳಗಡೆ ತನಕ ಅದನ್ನ ಕಟ್ ಮಾಡಿ, ಫುಲ್ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಅದರೊಳಗಡೆ ಉಪ್ಪು ಖಾರ ಚೆನ್ನಾಗಿ ಹಿಡಿಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಉದ್ದಾಗಿ ಸುಮ್ಮನೆ ಜಿಗ್ಲುದಾಗ ಮಾಡಿ. ನೀವು ಹೀಗೆ 2 ಸೈಡು ಮೆಣಸಿನ್ಕಾಯಿನ ಓಪನ್ ಮಾಡೋದ್ರಿಂದ ಇದಕ್ಕೆ ಉಪ್ಪು ಹಾಗೆ ಹುಳಿ ನಾವೇನು ಹಾಕ್ತೀವಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಟೇಸ್ಟು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಒಂದು ಬಾಂಡೆ ತೊಗೊಳ್ಳಿ. ಬಾಂಡೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹೀಗೆ ಒಂದು ಸ್ವಲ್ಪ ಸಿಡಿದಾದ್ಮೇಲೆ ಇದಕ್ಕೆ ಕಡಲೆಬೇಳೆನ ಹಾಕೋಬೇಕಾಗುತ್ತದೆ. ಈ ರೀತಿ ಕಡಲೆಬೇಳೆನ ಹಾಕ್ಕೊಂಡು 1-2 ಸತಿ ಕೈ ಆಡಿಸಿ, ಅದಾದಮೇಲೆ ನಾವು ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ನಾವು ಫಸ್ಟ್ ಹಾಕೋಬೇಕಾಗುತ್ತದೆ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕು. ನೋಡಿ ಇಲ್ಲಿ ಈ ರೀತಿ ಈರುಳ್ಳಿ ಸ್ವಲ್ಪ ಬಾಡಾದ್ಮೇಲೆ ಇದಕ್ಕೆ ನಾವು ಉದುರಿಸಿ ಇಟ್ಕೊಂಡಿರುವಂತಹ ಶುಂಠಿ ಹಾಗೆ ಬೆಳ್ಳುಳ್ಳಿ ಇವೆರಡನ್ನ ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತದೆ. ಈರುಳ್ಳಿ, ಶುಂಠಿ ಹಾಗೆ ಬೆಳ್ಳುಳ್ಳಿ ಇವು 3 ಸ್ವಲ್ಪ ಬಾಡಾದ್ಮೇಲೆ ಇದಕ್ಕೆ ನಾವು ಏನು ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಸೈಡ್ ಓಪನ್ ಮಾಡಿ ಇಟ್ಕೊಂಡಿದ್ವಲ್ವ, ಈ ಒಂದು ಹಸಿರು ಮೆಣಸಿನ್ಕಾಯಿನೂ ಸಹ ಇದಕ್ಕೆ ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಯಾರೆಲ್ಲ ಹೊಸದಾಗಿ ನನ್ನ ಈ ಒಂದು ಹೊಸ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮಲ್ಲಿ ನಂದೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ದಯಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬಿಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಸ್ವಲ್ಪ ಬಾಡಿಸ್ಕೊಳ್ಳಿ. ಮೆಣಸಿನ್ಕಾಯಿ ಸ್ವಲ್ಪ ಬಾಡಾದ್ಮೇಲೆ ನೀವು ಈಗಾಗಲೇ ನೆನೆಸಿಟ್ಕೊಂಡಿದ್ರಲ್ವ ಗೋಲಿ ಗಾತ್ರದ ಹುಣಸೆಹಣ್ಣು, ಈ ಒಂದು ಹುಣಸೆಹಣ್ಣನ್ನ ನೀಟಾಗಿ ಕಿವುಚ್ಕೊಂಡಾದ್ಮೇಲೆ ಈ ಒಂದು ಹುಣಸೆಹಣ್ಣಿನ ರಸನ ಇದಕ್ಕೆ ಸೋಸ್ಕೊಳ್ಳಿ. ಸೋಸೋದ್ರಿಂದ ಇದರಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಹುಣಸೆಹಣ್ಣು ಪೀಸ್ಗಳಾಗಿರ್ಬೋದು ಅಥವಾ ಅದರ ಸಿಪ್ಪೆ ಆಗಿರ್ಬೋದು, ಹುಣಸೆಹಣ್ಣು ಬೀಜ ಏನಾದ್ರು ಇದ್ದರೆ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಈ ರೀತಿ ಹುಣಸೆಹಣ್ಣನ್ನು ನೀವು ಸೋಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಲೋಟದಷ್ಟು, ಚಿಕ್ಕ ಲೋಟದಲ್ಲಿ, ಮೀಡಿಯಮ್ ಸೈಜ್ ಲೋಟದಲ್ಲಿ ನೀರನ್ನ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅದು ಬೇಯೋಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಒಂಚೂರು ಕೈ ಆಡಿಸಿ. ಅದಾದಮೇಲೆ ನೋಡ್ಕೊಳ್ಳಿ, ನೀವು ಯಾವ ಒಂದು ಪ್ರಮಾಣದಲ್ಲಿ ತೊಗೊಂಡಿದ್ದೀರಾ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಚೂರು ಕಡಿಮೆನೇ ಹಾಕಿರಿ, ಬೇಕು ಅಂತ ಅಂದಮೇಲೆ ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಬೇಕಾದರೆ ನೀವು ಉಪ್ಪನ್ನ ಹಾಕ್ಕೋಬೋದು. ನೋಡಿ ಇಲ್ಲಿ ನಾನೊಂದು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕಾದ್ಮೇಲೆ ಒಂದು ಗೋಲಿ ಗಾತ್ರದಷ್ಟು ಬೆಲ್ಲನ ತಗೊಂಡು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಯಾಕಂದರೆ ಅಪಿತಪಿ ಮೆಣಸಿನ್ಕಾಯಿ ಏನಾದ್ರೂ ಖಾರ ಆಗಿದ್ದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ಹಾಗೆ ಟೇಸ್ಟೂ ಸಹ ಒಂಥರ ಸಿಹಿ ಹುಳಿ ಒಂಥರ ಖಾರ ಈ ರೀತಿ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಬೆಲ್ಲನೂ ಒಂಚೂರು ಹಾಕ್ಕೊಂಡು ನಾನಿಲ್ಲಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಇದು ಇನ್ನೂ ಬೇಯಬೇಕು. ಇದನ್ನು ಆದಷ್ಟು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೀರು ಒಂಚೂರು ಜಾಸ್ತಿನೇ ಹಾಕಿರಿ. ನೋಡಿ ಇಲ್ಲಿ ನೀರು ಕಡಿಮೆ ಆಯಿತು ಅಂತ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ನೀಟಾಗಿ ಬೆಂದು ಒಂಥರ ಗೊಜ್ಜು ಥರ ಆಗುತ್ತೆ. ಅದು ನೀರು ಹಾಕಿರ್ತೀವಲ್ಲ ಅದೊಂಥರ ರಸನೇ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿಗಿಂತ ಆ ರಸನೇ ತುಂಬ ಟೇಸ್ಟಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಆದಮೇಲೆ ಚಿಟಿಕೆ ಅರಿಶಿನ ಪುಡಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರು ಒಂಥರ ಚೆನ್ನಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಗುಜ್ಜು ಒಂಥರ ಚೆನ್ನಾಗಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಆದಮೇಲೆ ಫೈನಲ್ ಟೇಸ್ಟ್ ಗೊತ್ತಲ್ವ, ಸಾಂಬಾರು ಸೊಪ್ಪು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸಾಂಬಾರು ಸೊಪ್ಪು ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಾಗುತ್ತೆ. ಇದಾದಮೇಲೆ ಸ್ವಲ್ಪ ಇದ್ರ ಮೇಲೆ ಮುಚ್ಚಳನ ಮುಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಮೆಣಸಿನ್ಕಾಯಿ ಆದಷ್ಟು ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಹುಳಿನ ಹೀರ್ಕೋಬೇಕು, ಹುಳಿ ಹಾಗೆ ಉಪ್ಪನ್ನ ಹೀರ್ಕೋಬೇಕು. ಆವಾಗಲೇ ಅದು ತುಂಬ ಚೆನ್ನಾಗಾಗೋದು. ಇದ್ರ ಮೇಲೆ ಪ್ಲೇಟ್ನ ಮುಚ್ಕೊಂಡು ಬೇಯಿಸ್ಕೊಂಡ್ರೆ ಈ ಒಂದು ಹಸಿರು ಮೆಣಸಿನ್ಕಾಯಿ ಗೊಜ್ಜು ರೆಡಿಯಾಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ,
ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮುಂದೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.